बीजापुर करो नहीं तो दिल्ली करो, पर ये राणा पहले हटा के जाओ इधर से, नहीं तो कुछ बनना मत। तुम तुम्हारे जगह, हम हमारे जगह, इसके बाद आओ मत इधर। तुम मेंबर बच्चे घर में बैठ जाते, इधर क्या करने का? छोटे छोटे हमारे कीड़े सर के बच्चे आए, ठीक है मैं रहते इधर, ये गंदगी में तुम रहेंगे क्या? ಎಲ್ಲ ಮಾಡ್ಯಾರಿ ಜರ ಹೇಳ್ರಿ ಅವ್ರಿಗೆ ನಮ್ಗೆ ಇಲ್ಲಿ ನಿಂದ್ರಂಗಾಗದ ನೋಡ್ರಿ ನೀವೇ ವಾಸನೆ ಹೆಂಗದ ಇದು ಹೆಂಗ್ ಊಟ ಮಾಡ್ಬೇಕು ಹೆಂಗ್ ನಿಂದ್ರಬೇಕು ಸಣ್ಣ ಮಕ್ಕಳು ಹೆಂಗ್ ತಿರುಗಾಡ್ಬೇಕು ಹೇಳ್ರಿ ಇಲ್ಲಿ ಬಿದ್ದು ಅಂದ್ರೆ ಸಣ್ಣ ಮಕ್ಕಳು ಹೆಂಗ್ ಬರ್ತಾವ ಹೇಳ್ರಿ स्वागत है आपका बी न्यूज नेशन में। मैं हूं आबिद हुसैन शेख। इंडी शहर के वार्ड नंबर 17 रेवप्पा मड्डी के लोगों की परेशानी और लगाई प्रशासन से फरियाद। इंडी जेडीएस के अध्यक्ष पहुंचे वार्ड नंबर 7 में तो लोगों ने शिकायत की कि म्युनिसिपालिटी के अधिकारी हो या हमारे वार्ड का मेंबर हमारी बात नहीं मान रहे हैं। हमारे छोटे छोटे बच्चे हैं, इस गंदगी की वजह से हमारे बच्चों की तबीयत पर बहुत बुरा असर पड़ रहा है। हम कहां जाएं? 25 साल से हम यहां रह रहे हैं। इंडी तालुका जेडीएस अध्यक्ष बीडी पाटिल ने वार्ड के लोगों को भरोसा दिलाया कि वो बहुत जल्द इस वार्ड के समस्याओं को सुलझा देंगे। आप मेरा साथ दो, कहा बीडी पाटिल ने। ಎಲ್ಲ ಮಾಡ್ಯಾರಿ ಜರ ಹೇಳ್ರಿ ಅವ್ರಿಗೆ ನಮ್ಗೆ ಇಲ್ಲಿ ನಿಂದ್ರಂಗಾಗದ ನೋಡ್ರಿ ನೀವೇ ವಾಸನೆ ಹೆಂಗದ ಇದು ಹೆಂಗ್ ಊಟ ಮಾಡ್ಬೇಕು ಹೆಂಗ್ ನಿಂದ್ರಬೇಕು ಸಣ್ಣ ಮಕ್ಕಳು ಹೆಂಗ್ ತಿರುಗಾಡ್ಬೇಕು ಹೇಳ್ರಿ ಇಲ್ಲಿ ಬಿದ್ದು ಅಂದ್ರೆ ಸಣ್ಣ ಮಕ್ಕಳು ಹೆಂಗ್ ಬರ್ತಾವ ಹೇಳ್ರಿ ನೋಡ ನೀವೇ ನಾವು ಜೀವನ ಮಾಡೋದಾರ ಹೆಂಗ್ರಿ ಮನಿ ಬಿಟ್ಟು ಅಲ್ಲಿ ಹೋಗ್ಬೇಕೇನು ಹೇಳ್ರಿ ನೋಡು ಮಳೆಗಾಲ ದಿನ ರೀ ನಮ್ಗೆ ಸಾಕಾಗದ ನೋಡ್ರಿ ಏನ್ ಮಾಡ್ತೀರಿ ನೋಡ್ರಿ ये सातपुर में जैसा है ना, इधर भी बनना मांगता है। ये सब है ना, पब्लिक को बीमारी आ रही, कोरोना हुआ वो हुआ बोल के हमको लेकर जाके डालते उधर म्युनिसिपैलिटी में, तो जोखमदारी कौन है इधर? कोई नहीं है। तो इसके लिए इलेक्शन में भी मत आओ इधर। ये है ना इंडिका और पूरा खड्डे में जान दो, पर हम इलेक्शन में वोट नहीं डालेंगे अकेले को भी। नहीं आने का इधर कौन भी अभी। तुम मेंबर बच्चे घर में बैठ जाते, इधर क्या करने का? छोटे छोटे हमारे कीड़े सर के बच्चे हैं, ऐसा गंदगी है मैं रहते इधर, ये गंदगी में तुम रहेंगे क्या? एक आधा सेकंड नहीं रहेंगे। रात में बैठने के लिए मच्छर काटते इधर, जरा तो पब्लिक को देखने आते क्या? करो नहीं तो बीजापुर करो नहीं तो दिल्ली करो, पर ये राणा पहले हटा के जाओ इधर से, नहीं तो कुछ बनना मत। तुम तुम्हारे जगह, हम हमारे जगह, इसके बाद आओ मत इधर। ನಮ್ಗೆ ಇಂಥವ್ರಿಗೆ ರಾಡಾಗ ಇರ್ರಿ ನೀವು, ನಾವು ಮೆಂಬರ್ಗಳು ರಾಡಾಗಿದ್ದು ನೀವು ಇರ್ರಿ ಅಂತ ನೋಡಿ, ಸರ್ಕಾರ ಅಂದ್ರೆ ಒಂದ್ ತಾಯಿ ಇದ್ದಂಗ, ಅದಕ್ಕ ನಾವೆಲ್ಲ ಮಕ್ಳು ಇದ್ದಂಗ ನಾವ್ ಹತ್ತ ಕಡೆ ತಾಯಿ ಮಲಿ ಕುಡಿಸ್ತಾಳ. ಇವತ್ತು ಈ ಸರ್ಕಾರ ಈ ರಾಜಕಾರಣ ತಿಳಿಬೇಕಂದ್ರೆ ನೀವೆಲ್ಲ ಒಂದು ಹೋರಾಟದ ಕೂಗ ಆಗ್ಬೇಕು, ಒಕ್ಕಟ್ಟಾಗಬೇಕು. ಒಕ್ಕಟ್ಟಾಗ್ಲಿಲ್ಲ ಅಂದ್ರೆ ಇವತ್ತು ಆ ಕಡೆ ಒಬ್ರು ಕೊಟ್ಟು ಇವತ್ತು ಮನೆ ಜೈನೋಣ ಬಂದು ನೀನು ಒಂದು ದೊಡ್ಡ ಮಟ್ಟದಾಗ ಆಗಿದ್ರೆ ಇವತ್ತೆಲ್ಲ ಜಿಲ್ಲಾ ರಾಜ್ಯದಿಂದ ಎಲ್ಲ ಬರ್ತಿದ್ರು. ಇವತ್ತು ನಾವು 5 ಮನೆ ಕೊಟ್ಟರು ಕೂಡ ಇಲ್ಲಿ ಶಾಸಕರು ಇದ್ರು, ಪುರಸಭೆಯರು ಇದ್ರು, ಯಾರು ಸ್ಪಂದನೆ ಮಾಡಲಿಲ್ಲ. ನೀವೇ 1000 ಗಟ್ಟಲೆ ಹೋಗಿದ್ರಿ, ಇವತ್ತ ಪುರಸಭೆ ವ್ಯಾಪ್ತಿನೇ ಬಂದು ಇವತ್ತು ಕೆಲಸ ಮಾಡಕ್ತಿತ್ತು. ಅದಕ್ಕಾಗಿ ನಿಮ್ಗೆಲ್ಲರ ಕೈ ಜೋಡಿಸ್ತೀನಿ. ಇವತ್ತ ರಾಜಕಾರಣ ಇತ್ತಾಕ ಇರ್ಲಕ್ಕ, ಇವತ್ತು ನೀವು ಓಟ್ ಯಾರಿಗಾರ ಹಾಕಲಕ್ಕ ನಾನು ಕಳೆದ ವಿಧಾನಸಭಾ ಚುನಾವಣೆ ಎಲ್ಲ ತಿರುಗಾಡಿ ಹೋಗಿನಿ. ಇವತ್ತು ನಾನೋ ಬಡ ಮನುಷ್ಯ, ನಿತ್ಯದ ನಿಮ್ಮೆಲ್ಲ ಸೇವೆ ನನ್ನ ಕಷ್ಟ ನಷ್ಟ ಗೊತ್ತಿತ್ತು, ಅದನ್ನ ಅಣಿಬಾರ ಸುಮಾರು ಬರಲಿಲ್ಲ. ಆದ್ರೆ ಮುಂದೆ ಯಾರಿಗೆ ಯಾಕೆ ಮಾಡಲಕ್ಕ? ಇವತ್ತು ನಿಮ್ಮ ಕೂಗಿಗೆ ಇವತ್ತು ಒಗ್ಗಟ್ಟಾಗಿ ಹೋರಾಟ ಮಾಡಲಿ ಅಂದ್ರೆ ಕೆಲಸ ಆಗಲ್ಲ. ಇವತ್ತು ಹಿಂಗೇನು ಭವಿಷ್ಯಕ್ಕೆ ಮಾಡಿಕೊಟ್ರೆ ಅಂದ್ರೆ ಇವತ್ತು ಸಾತ್ಪುರದಾಗ ಇವತ್ತು ನೋಡಿ 300 ಜನ ಇವತ್ತೆಲ್ಲ ರೋಡ್ ಚಲೋ ಅದೆಲ್ಲ ಒಂದೇ ನೀರಿನ ಪ್ರಾಬ್ಲಮ್ ಆಗಿ ಇವತ್ತು ತಮ್ಮ ಮಕ್ಕಳು ಹೆಂಡ್ರು ಇವತ್ತು ಸರ್ಕಾರದಾಗ ಇಡೀ ಇವತ್ತು ಇಂಡಿಯೆಲ್ಲ ದವಾಖಾನೆ ಅಡ್ಮಿಟ್ ಆಗಿ ಹೋದ್ರು. ಇವತ್ತು ಅಂತ ಹೊಟ್ಟೆ ಕಡತ, ಸಂಡಾಸ, ವಾಂತಿ ಬೇದಿಂದ ಎಷ್ಟೋ ಬಡವ್ರು ಇವತ್ತು ಹೋದ್ರು. ಅದಕ್ಕೆ ಎಲ್ಲ ಡಿ ಸಿ ಅವ್ರು ಬಂದರು, DH ಅವ್ರು ಬಂದರು, ಎಲ್ಲ ದಾಖಲೆಗಳು ಸ್ಪಂದನೆ ಮಾಡಿದ್ರು. ಅದಕ್ಕಾಗಿ ಇವತ್ತು ಅವರು ಸ್ವಲ್ಪ ಆರಾಮಾಗ್ಯದ. ಇದೇ ಪರಿಸ್ಥಿತಿ ಇಲ್ಲಿ ಆಯ್ತಂದ್ರೆ ಇವತ್ತು ದೊಡ್ಡ, ಯಾಕಂದ್ರೆ ಯಾರು ಕೇಳಲ್ಲ. ಡೆಂಗಿ ಜ್ವರ ಇವತ್ತು 3 ಲಕ್ಷ ಗಟ್ಟಲೆ, ಇವತ್ತು 4 ಲಕ್ಷ ಗಟ್ಟಲೆ ಹೋದ್ರು ಕೂಡ ಉಳಿಸ್ಕೊಳಕ್ಕಾಗಲ್ಲ. ಈಗ ನೀವು ಆ ರೋಗ ಹರಡೋಕ್ಕಿಂತ ಮುಂಚೆ, ಯಾಕಂದ್ರೆ ಮಳೆಗಾಲ ಈಗ ಪ್ರಾರಂಭ ಆಗ್ಯದ, ಈಗ 1 ತಿಂಗಳಾಯ್ತು, ಇನ್ನೊಂದು 3-4 ತಿಂಗಳು ಮಳೆ ಆಗ್ತದ. ಅದ್ರೊಳಗೆ ತೀರಾ ಆಯ್ತಂದ್ರೆ ಇವತ್ತು
ನೋಡಿದ್ರೆ ಹಂದಿಗಳು ಇವತ್ತು ಮನೆಗಳು ಹೋಗುವಂತ ಪರಿಸ್ಥಿತಿ ಒಳಗೆ ಅವೆಲ್ಲ ಕಂಟ್ರೋಲ್ ಆಗಬೇಕು. ನೀವು ಮೂಲಭೂತ ಸೌಲಭ್ಯ ಸಿಗಬೇಕಾದ್ರೆ ನೀವೆಲ್ಲ ಒಂದಾಗಿ ಇವತ್ತು ಯಾರು ಜೈನು ನಾಯಕತ್ವದಲ್ಲಿ ನಮ್ಮ ಗೌಡಿ ನಟರಾಜ್ ಅವರಾಗಿರ್ಬೋದು, ಅನೇಕರು ಈ ಭಾಗದ ಒಂದು ನಾಯಕತ್ವದಲ್ಲಿ ನೀವು ಹೋರಾಟ ಮಾಡ್ರಿ. ನಿಮ್ಮ ಹೋರಾಟಕ್ಕೆ ನಾನು ಕರೆದು ಕೂಡ ಇವತ್ತು ಬರ್ತೀನಿ. ಈಗಾಗಲೇ ಯೇಸು ಅವ್ರಿಗೆ ಮಾತಾಡೀನಿ. ಯೇಸು ಅವ್ರು ನಾಳೆ ಬರ್ತಾರೆ. ಇಲ್ಲಿರ್ತಕ್ಕಂಥ ಈ ಸತ್ ನೋಡ್ರಿ, ಇಲ್ಲೆಲ್ಲ ಸಿಂಪಡಿಸ್ಬೇಕದು DDT ಯಾವ ಔಷಧಿ ಏನು ಸಿಂಪಡಿಸಿಲ್ಲ. ಅದಕ್ಕೆ ನೋಡಿ ನೀವು ಒಗ್ಗಟ್ಟಾಗಿ ಇವತ್ತಿನ ನಮ್ಮ ಇಂಡಿ ನಗರದಲ್ಲಿ ಇಂಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರಿಯೋಪ ಮಡ್ಡಿಯಲ್ಲಿ ಒಂದು 7ನೇ ವಾರ್ಡ್ ಬರುತ್ತದೆ. ಇಲ್ಲಿ ಒಂದು ಸರ್ಕಾರದ ಪ್ಲಾಟ್ಗಳನ್ನು ಹಾಕಿ ಮನೆಗಳನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿ ಯಾವುದೇ ಡ್ರೈನೇಜ್ ಇಲ್ಲ, ಯಾವುದೇ ಒಂದು ಗಟರ್ ನೀರು ಹೋಗ್ತಕ್ಕಂಥ ಒಂದು ಯಾವುದೇ ವ್ಯವಸ್ಥೆ ಇಲ್ಲ. ಇಲ್ಲಿ ಸುಮಾರು ಒಂದು 2-3 ವರ್ಷಗಳಿಂದ ಇಲ್ಲಿ ಇರ್ತಕ್ಕಂಥ ಇಲ್ಲೇನು ಗ್ರಾಮ ಒಂದು ಜನ ಇಲ್ಲಿ 25 ವರ್ಷಗಳಿಂದ ಇಲ್ಲಿ ಏನು ಜನ ಅದರ ಅವ್ರು ವಾಸನೆ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲ ರೋಗ ರುಜಿನಗಳಿಗೆ ತುತ್ತಾಗಿ ಇವತ್ತು ಅವರು ನನ್ನ ತಾಯಂದ್ರೆ ಬಂದಾರ ಎಲ್ಲ ವಿಸಿಟ್ ಮಾಡ್ದೆ. ಆದರೆ ಇಲ್ಲೆಲ್ಲ ಮಕ್ಕಳವರು ಶಾಲೆ ಹೋಗೋದ್ಬಿಟ್ಟು ಇವತ್ತು ದವಾಖಾನೆಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಡೆದ. ಇಲ್ಲಿರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಿಂದಾಗಲಿ ಸರ್ಕಾರದಿಂದಾಗಲಿ ಶಾಸಕರಾಗಿರ್ತಕ್ಕಂಥ ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಇವರು ಹಲವಾರು ಬಾರಿ ಪುರಸಭೆ ವ್ಯಾಪ್ತಿಯಾಗಿರ್ಬೋದು, ಶಾಸಕರಾಗಿರ್ಬೋದು, ಇರತಕ್ಕಂಥ ಇಂಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಇಲ್ಲಿ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ನಾನು ವೀಕ್ಷಣೆಗೆ ಕರೆಸಿದ್ರು. ಇಲ್ಲಿ ನೋಡಿದ್ರೆ ಹಂದಿಗಳು ಇವತ್ತು ಗಟ್ಟ ನೀರುಗಳು ಮನೆ ಹೋಗ್ಲಾಗತ್ತವ. ಇಲ್ಲಿರ್ತಕ್ಕಂಥ ಬಡ ಜನರಿಗೆ, ಇಲ್ಲಿರ್ತಕ್ಕಂಥ ಜನವಾಸಿಗಳಿಗೆ ಇವತ್ತು ದಿನ ಸೊಳ್ಳೆ ಕಚ್ಚಿ ಮಲೇರಿಯಾ ಮತ್ತು ಡೆಂಗು ಜ್ವರಕ್ಕೆ ಬಲಿಯಾಗಿ ದಿನ ಇವತ್ತು ಆಸ್ಪತ್ರೆ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಇಂಡಿ ನಗರದಲ್ಲಿ ಬಂದೊದಗಿದೆ. ಇವತ್ತು ಅದಕ್ಕೆ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡ ಇವತ್ತು ನಾನು ಉಪವಿಭಾಗಾಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಇವತ್ತು ಪುರಸಭೆ ಅಧಿಕಾರಿಗಳು ಕೂಡ ಮಾತಾಡಿದ್ದೇನೆ. ನಾಳೆ ಇವತ್ತು ಮುಂಜಾನೆ ಇಲ್ಲಿ ನಗರಕ್ಕೆ ಬಂದು ಇಲ್ಲೇನು ಕೊಳಚೆ ಪ್ರದೇಶ ಆಗ್ಯದ, ಈ ಕೊಳಚೆ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡಿ ಇವತ್ತು ಅವರ ಸಮಸ್ಯೆಯನ್ನು ಬಗೆಹರಿದಿದ್ದಾರೆ. ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಯಂದಿರ ಜೊತೆ, ಇಲ್ಲಿರ್ತಕ್ಕಂಥ ನಾಗರಿಕರ ಜೊತೆ ಪುರಸಭೆ ವ್ಯಾಪ್ತಿಯಾಗಿ ಇಲ್ಲಿ ಇರ್ತಕ್ಕಂಥ ಕಚೇರಿ ಆಗಿರ್ಬೋದು, ಉಪವಿಭಾಗಾಧಿಕಾರಿ ಕಚೇರಿ ಆಗಿರ್ಬೋದು, ಅದರ ಮುಂದೆ ನ್ಯಾಯ ಸಿಗುವವರೆಗೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಬೇಕಾಗ್ತದೆ ತಿಳ್ಕೊಂಡು ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆಯನ್ನು ಪಡುತ್ತೇನೆ. ಒಂದು ವೇಳೆ ಈ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ನಾವು ಯಾವ ಕಾರಣಕ್ಕೂ ನನ್ನ ಉಸಿರಿರುವವರೆಗೆ ಅವ್ರ ನ್ಯಾಯವನ್ನು ಕೊಟ್ಟು ನಾನು ಹೋರಾಟವನ್ನು ಮಾಡ್ತೇನೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಬಡವರು ಇಲ್ಲಿ ಕಿಮ್ಮತ್ತಿಲ್ಲ, ಇಲ್ಲಿ ಅವರು ಮತದಾರಲ್ಲ. ವೋಟ್ ಹಾಕ್ತಕ್ಕಂಥ ಜನ ಇಲ್ಲಿದ್ದಾರೆ, ಈ ವಿಧಾನಸಭೆ ಕಳಿಸ್ತಕ್ಕಂಥ ಇಲ್ಲಿ ಇವತ್ತು ವೋಟರ್ಸ್ಗಳಿದ್ದಾರೆ, ಇವತ್ತು ಮುನ್ಸಿಪಾಲಿಟಿ ಕಳಿಸ್ತಕ್ಕಂಥ ವೋಟರ್ಸ್ ಇದ್ದಾರೆ. ಆದರೆ ಓಟಿಗಾಗಿ ಬಂದಕ್ರ ಇವತ್ತು ಸುಳ್ಳು ಆಶ್ವಾಸನೆ ಕೊಟ್ಟು ಬಣ್ಣದ ಮಾತುಗಳನ್ನ ಹೇಳಿ ಜನರನ್ನ ಮತವನ್ನು ಹಾಕಿಕೊಂಡು ಅವರನ್ನ ಇವತ್ತು ಎಲ್ಲಿಟ್ಟಾರ ಅಂದ್ರೆ ಕೊಳಚೆ ಪ್ರದೇಶದಲ್ಲಿ ಇದ್ದಾರೆ. ಇಲ್ಲಿ ಕೊಳಚೆ ಪ್ರದೇಶದಲ್ಲಿ ದಿನ ಒಂದು ರೋಗ ರುಜಿನಗಳಿಗೆ ತುತ್ತಾಗಿ ಜನ ಬಲಿ ಆಗ್ತಿದಾರ. ಜನರ ಜೊತೆ ಆಟ ಆಡ್ಬೇಡ್ರಿ, ಬಡವರ ಜೊತೆ ಆಟ ಆಡ್ಬೇಡ್ರಿ. ಅವ್ರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೊಡ್ರಿ, ಡ್ರೈನೇಜ್ಗಳನ್ನ ಮಾಡ್ರಿ, ವಿದ್ಯುತ್ ಕರೆಂಟ್ಗಳನ್ನ ಹಾಕ್ರಿ, ಇಲ್ಲಿ CC ರಸ್ತೆಗಳನ್ನ ಮಾಡಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಕೊಡದಿದ್ದರ ಇವತ್ತ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಬೇಕಾಗ್ತದೆ. ಆ ಹೋರಾಟಕ್ಕೆ ಆಸ್ಪದ ಕೊಡದೆ ಇವತ್ತು ಬಡ ಜನರ ಕೂಗಿಗೆ ಸ್ಪಂದನೆ ಮಾಡಬೇಕು, ವಿಸಿಟ್ ಮಾಡಬೇಕು ತಿಳ್ಕೊಂಡು ನಾನು ಈ ನಾಗರಿಕರ ಪರವಾಗಿ ಇವತ್ತೇನು ಈ ಕ್ಷೇತ್ರದ ಈ 7ನೇ ವಾರ್ಡಿನ ಒಂದು ಕ್ಷೇತ್ರದ ಬಡವರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ. ದಯವಿಟ್ಟು ಇವತ್ತು ಬಡವರಿಗೆ ಸಹನೆಯನ್ನ ಪರೀಕ್ಷೆ ಮಾಡಬೇಡ್ರಿ. ಇವತ್ತು ಬಡವರು ಎತ್ತಿದ್ರೆ ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮುಂದೆ ತಾವು ಎದುರಿಸಬೇಕಾಗಿ ತಿಳ್ಕೊಂಡು ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಮನವಿಯನ್ನ ಮಾಡ್ತೇನೆ. और खबरों के लिए देखते रहिए बी न्यूज़ नेशन।